ಅವಾಗಲ ಆ ಒಂಜಿ ವಿಷಯನು ನಮ್ಮ ಮನುಷ್ಯ ಸಹಜವಾಯಿಂಚಿನ ನಮ್ಮ ಜೀವನೊಡ್ಲ ಆ ಪ್ರತ್ಯಕ್ಷವಾಯಿಂಚಿನ ಅನುಭವ ನಂಕಲ ಆತನು ಏರು ಈ ಒಂಜಿ ಪರಶುರಾಮ ಸೃಷ್ಟಿಡ್ ಪ್ರತ್ಯಕ್ಷ ತೋಜಿಂಚಿನ ಆ ಸರ್ಪಗ್ ನಾಗಗ್ ಐಕ್ ಸಂಬಂಧಪಡಿಂಚಿನ ವಲ್ಮೀಕ ವೃಕ್ಷ ಅಥವಾ ಪರಿಸರನು ಮಲಿನ ಮಲ್ಪುನು ವೃಕ್ಷಚ್ಛೇದನ ಮಲ್ಪುನು ಅಥವಾ ಸರ್ಪ ಸಂಬಂಧಿ ಆಯಿಂಚಿನ ಒವ್ವೇ ರೀತಿದ ಒಂಜಿ ಅಪಚಾರನು ಮಲ್ತಂಡ ಆ ಕುಟುಂಬಕ್ಕೂ ಸರ್ಪ ಶಾಪ ಬರ್ತದೆ. ಆ ಕುಟುಂಬ ಬಂತಿನ ಕ್ಷೀಣವಾಕೊಂಡು ಕನ್ನಡದಲ್ಲಿ ಆ ಕುಟುಂಬ ಅನ್ನುವಂಥದ್ದು ಕ್ಷೀಣವಾಗ್ತದೆ. ಸರ್ಪ ಶಾಪ ಸರ್ಪ ಕೋಪ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಉಂಟು ಅನ್ನುವಂಥದ್ದು ನಮ್ಮ ಅನುಭವಕ್ಕೂ ಇರುವಂಥದ್ದು. ಪರಶುರಾಮ ಸೃಷ್ಟಿಯಲ್ಲಿ ಪರಶುರಾಮ ದೇವರು ಈ ಪರಶುರಾಮ ಸೃಷ್ಟಿಯನ್ನು ಮಾಡುವಾಗ ನಾಗಗಳು ಆ ಪರಶುರಾಮರ ಹತ್ರ ಒಂದು ಕೆಲವು ಶಕ್ತಿಗಳನ್ನು ಬೇಡ್ತಾವೆ. ಆ ಪರಶುರಾಮರು ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ. ಆದ್ದರಿಂದ ಈ ಪರಶುರಾಮ ಸೃಷ್ಟಿಯಲ್ಲಿ ಸರ್ಪನಿಗೆ ವಿಶೇಷವಾದಂತಹ ಮನ್ನಣೆ ಉಂಟು. ಯಾರು ಆ ಸರ್ಪ ವಲ್ಮೀಕವನ್ನು ಅಥವಾ ಸರ್ಪ ಸಂಬಂಧಿಯಾದಂತಹ ವೃಕ್ಷಚ್ಛೇದನಾದಿಗಳನ್ನು ಮಾಡ್ತಾರೋ ಅವರಿಗೆ ಆ ಸರ್ಪ ಶಾಪ ಸರ್ಪ ಕೋಪ ಅನ್ನುವಂಥದ್ದು ತತ್ಕೂಡಲೇ ಅನುಭವಕ್ಕೆ ಬರ್ತದೆ. ಆದ್ದರಿಂದ ಈ ಒಂದು ಪರಶುರಾಮ ಸೃಷ್ಟಿಯಲ್ಲಿ ನಾಗದೇವರಿಗೆ ವಿಶೇಷವಾದಂತಹ ಒಂದು ವನ ಅಥವಾ ಸ್ಥಾನವನ್ನು ಕಲ್ಪನೆ ಮಾಡಿ ಅದರ ಪೂಜಾದಿಗಳನ್ನು ಮಾಡಿಕೊಂಡು ಪ್ರಕೃತಿಯ ಆರಾಧನೆಯನ್ನು ನಮ್ಮ ಹಿರಿಯರು ಪ್ರಾಚೀನ ಕಾಲದಿಂದ ಮಾಡಿಕೊಳ್ತಾ ಬರ್ತಿದ್ದಾರೆ. ಅದಕ್ಕೆ ಜಾಗ ಸಂಬಂಧವಾದಂತಹ ವನಗಳು ಅಂದರೆ ಸ್ಥಳ ಸಂಬಂಧವಾದಂತಹ ಆ ಜಾಗದಲ್ಲಿ ಕೃಷಿ ಇತ್ಯಾದಿಗಳ ಚಟುವಟಿಕೆಗಳನ್ನು ಮಾಡುವಾಗ ಯಾಕೆ ಅಂತ ಕೇಳಿದರೆ ಜಾಗದ ನಾಗ ಅಂತೇಳಿ ಆರಾಧನೆ ಮಾಡ್ತಾರೆ. ಜಾಗ ಸಂಬಂಧಪಟ್ಟಂತಹ ನಾಗ ಅಂತೇಳಿ. ಯಾಕಪ್ಪ ಒಂದು ಮೂಲ ನಾಗವನ್ನು ಆರಾಧನೆ ಮಾಡಿದರೆ ಸಾಲದು ಅಂತ ಕೇಳಿದರೆ ಭೂಮ್ಯಾಧಾರಂ ಅಂಥೇಳಿ ಧ್ಯಾನ ಸುರ ಆಗ್ತದೆ. ಯಾರದ್ದು? ನಾಗನದ್ದು. ಭೂಮ್ಯಾಧಾರಂ ಸರ್ವರತ್ನಾಂಬರಾಢ್ಯಂ ಅಂತೇಳಿ. ಅಂದರೆ ಭೂಮಿಗೆ ಆಧಾರಭೂತನಾದವನು ಯಾರು ಅಂತ ಕೇಳಿದರೆ ಅದು ನಾಗದೇವರು. ಆ ಸ್ಥಳದಲ್ಲಿ ಇರತಕ್ಕಂತಹ ಬನ ಆ ಬನದಿಂದ ಆ ಸ್ಥಳದಲ್ಲಿ ವಿಶೇಷವಾದಂಥ ಕೃಷಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಫಲಾದಿಗಳು ಆ ದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗ್ತಾ ಇರ್ತದೆ. ಹಾಗೆ ಆ ದೇವರಿಗೆ ವಿಶೇಷವಾದಂತಹ ಪೂಜಾದಿಗಳನ್ನು ಮಾಡಿಕೊಂಡು ಆ ಜಾಗದ ಸಂಬಂಧವಾದಂತಹ ಫಲಗಳನ್ನು ನಾವು ಅನುಭವಿಸ್ತೇವೆ. ಹಾಗಾಗಿ ದೇವರಿಗೆ ವಿಶೇಷವಾದಂತಹ ಒಂದು ಕೃತಜ್ಞತೆಯನ್ನು ಕಲ್ಪಿಸುವಂತಹ ಒಂದು ವಿಷಯ. ಇನ್ನೊಂದು ಮೂಲನಾಗ ಅಂತೇಳಿ. ಮೂಲ ಅಂತ ಹೇಳಿದ್ರೆ ಏನು ಅಂತಪ್ಪ, ನಮ್ಮ ಪರಂಪರಾಗತವಾಗಿ ನಮ್ಮ ಕುಟುಂಬದವರು ಪ್ರಾಚೀನ ಕಾಲದಿಂದಲೂ ಯಾವ ಸ್ಥಳದಲ್ಲಿ ಇದ್ದರೂ ಪರಿಸ್ಥಿತಿಗೆ ಹೊಂದಿಕೊಂಡು ಕಾಲಕ್ಕೆ ಹೊಂದಿಕೊಂಡು ಪ್ರತಿಯೊಂದು ಕುಟುಂಬ ಅನ್ನುವಂಥದ್ದು ಸ್ಥಳಾಂತರ ಹೊಂದುತ್ತದೆ. ಆದರೆ ಮೂಲನಾಗ ಯಾವಾಗ ನಮ್ಮ ಕುಟುಂಬಕ್ಕರು